ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ನಾನು ಗೀತಾ. ಎಲ್ಲರೂ ಹೇಗಿದ್ದೀರಿ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇದು ಡೈಲಿ ವ್ಲಾಗ್. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ವಿಡಿಯೋ ಯೂಸ್ಫುಲ್ ಆ್ಯಂಡ್ ಇನ್ಫಾರ್ಮೇಟಿವ್ ವಿಡಿಯೋ ಕೂಡ ಆಗಿದೆ. ನೀವು ಕೂಡ ಡೆಫಿನೆಟ್ಲಿ ಎಂಜಾಯ್ ಮಾಡ್ತೀರಿ. ಹಾಗೆ ಹೊಸದಾಗಿ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದೀರಿ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ, ಸೊ ದಟ್ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದಾಗ ನೋಟಿಫಿಕೇಶನ್ ಬರುತ್ತೆ. ನೀವು ಯಾವುದೇ ವಿಡಿಯೋನ ಮಿಸ್ ಮಾಡದೆ ನೋಡ್ಬೋದು. ಹಾಗೆ ವಿಡಿಯೋ ಇಷ್ಟವಾಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ವಿಡಿಯೋನ ಶೇರ್ ಮಾಡಿ. ಸೊ ಬನ್ನಿ, ಆಗಿದ್ದರೆ ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡೋಣ. ನಾನಿಲ್ಲಿ ಮಧ್ಯಾಹ್ನ 2 ಗಂಟೆಯಿಂದ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ದಿನ ಬಂದುಬಿಟ್ಟು ಡೈಲಿ ವ್ಲಾಗ್ಸ್ ಶೇರ್ ಮಾಡ್ತಾ ಇದ್ದೀನಿ. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು, ವಿನೀತ್ ಕೂಡ IPL ಎಲ್ಲ ನಡೀತಾ ಇತ್ತಲ್ವ, ಕ್ರಿಕೆಟ್ ಮ್ಯಾಚು. ಸೊ ಅದರದ್ದು ಹೈಲೈಟ್ಸ್ ಎಲ್ಲ ನೋಡ್ತಾ ಕೂತ್ಕೊಂಡಿದ್ದ ವಿನೀತ್. ನಾವು ಕೂಡ ಮಧ್ಯಾಹ್ನ 2 ಗಂಟೆ ಆಗಿರೋದ್ರಿಂದ ಊಟ ಎಲ್ಲ ಮುಗಿಸ್ಕೊಂಡಿದ್ವಿ. ಬಿಕಾಸ್ ವಿನೀತ್ ಸ್ಕೂಲಲ್ಲಿ ಕಿಟ್ ಕೊಟ್ಟಿದ್ರಲ್ಲ ಬುಕ್ಸಿಂದು, ಅದಕ್ಕೆಲ್ಲ ಇವಾಗ ಕವರ್ ಹಾಕಬೇಕು. ಹಾಗೆ ಲಾಸ್ಟ್ ಟೈಮು ವಿನೀತ್ ಸ್ಕೂಲದ್ದು ವ್ಲಾಗ್ ಮಾಡಿದ್ನಲ್ಲ, ಸೊ ಅದ್ರ ವಿಡಿಯೋ ಯಾರಾದರೂ ನೋಡಿಲ್ಲ ಅಂತಂದರೆ, ಸೊ ಈ ವಿಡಿಯೋದ ಲಾಸ್ಟಲ್ಲಿ ಎಂಡ್ ಸ್ಕ್ರೀನಲ್ಲಿ ಹಾಕಿರ್ತೀನಿ. ಸೊ ಅಲ್ಲಿ ಬೇಕಾದರೆ ಇಂಟ್ರೆಸ್ಟ್ ಇರೋರು ಹೋಗಿ ನೋಡ್ಬೋದು. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸೊ ಎಂಜಾಯ್ ದ ವಿಡಿಯೋ. ಟೆಕ್ಸ್ಟ್ ಬುಕ್ ಎಲ್ಲ ತೆಗೆಮ್ಮ, ಇದಾಗಲಿ ಇನ್ನೂ ಹಾಕೋದು. ಆರ್ಟ್ ಅಂಡ್ ಕ್ರಾಫ್ಟ್ ಬುಕ್. ಚೆನ್ನಾಗಿದೆ ಅಲ್ಲ. 48 pages ಇದಾವೆ ಇದಕ್ಕೆ. ತೋರಿಸು. 48 pages ಆಫ್ ದ ಫನ್ ಆಕ್ಟಿವಿಟೀಸ್ ಫಾರ್ ಚಿಲ್ಡ್ರನ್ ಅಂತಿದೆ. ಓಹೋ ನೈಸ್. ಫೈಲ್ ಬೇಡ ಬಿಡು. ಅಲ್ಲ ಇತ್ತನೆ ನೇಮ್ ಬರ್ತದೆ. ಕವರ್ನ ಫಸ್ಟ್ ಹಿಂಗೆ ಇಡ್ಕೊ, ಅಲ್ಲೇ ಇರ್ತದೆ. ಈಕ್ವಲ್ ಮಾಡೋದು, ಸರಿ ಅದು ಈಕ್ವಲ್ ಮಾಡಿ ಪುಸ್ತಕ. ಇದು ಈಕ್ವಲ್ ಇದೆ ನೋಡಿ ಇಲ್ಲಿ. ಇದು ಸ್ವಲ್ಪ ಇದು ಈಕ್ವಲ್ ಇದೆ. ಆಯ್ತಾ? ಇದನ್ನ ಫೋಲ್ಡ್ ಮಾಡಿ. ಈಕ್ವಲ್ ಇದೆ ಈಗ. ಸರಿ, ಇದು ಈಕ್ವಲ್ ಇಲ್ಲ. ಈಕ್ವಲ್ ಇಲ್ಲ, ಈಕ್ವಲ್ ಮಾಡಪ್ಪ. ಮತ್ತೆ ಫೋಲ್ಡ್ ಮಾಡಿದ್ರೆ ಮಾಡಿ, ಮತ್ತೆ ರೀಫೋಲ್ಡ್ ಮಾಡ್ತೀವಿ. ಟೇರ್ ಆಗುತ್ತೆ. ಈಗ ಮಾಡಬೇಕು. ಇಲ್ಲಿ ಹಿಂಗೆ ಮಾಡಬೇಕು. ಓಕೆ, ಇದು ಫಸ್ಟ್ ಫೋಲ್ಡ್ ಆಯ್ತಾ ವಿನಿ? ಈಗ ಇದನ್ನು then you bring like this. ಆಯ್ತಾ? ನೋಡಿ ಹತ್ಕೊ, ಎತ್ಕೊಂಡು ಇಲ್ಲಿದಲ್ಲ ಇದು ಲೈನಿಗೆ ಇಲ್ಲೇ ಫೋಲ್ಡ್ ಮಾಡಿ. ಓಪನ್ ಮಾಡೋ ಫೋಲ್ಡ್ ಮಾಡ್ಬೇಕಲ್ಲ. ನಾವು ವಾಟ್ ಈಸ್ ನೆಕ್ಸ್ಟ್ ಅಂದ್ರೆ ಇಲ್ಲಿ ನೋಡಿ, ಇದನ್ನ ಹಿಂಗೆ ಒತ್ಕೋಬೇಕು. ಕಾರ್ನರ್ ಅಲ್ಲ, ಕಾರ್ನರ್ ಇಲ್ಲಿ ಅಲ್ಲ. ಈಗ ಒತ್ಕೊಂಡ ಮೇಲೆ ಇದನ್ನ ಒತ್ಕೊಂಡೆ. ನಾವು ಈಗ ಎದ್ದಲ್ಲದಿಲ್ಲ, ಹೌದಿಲ್ಲ? ಈಗ ನೋಡ್ಬೇಕು ವೆದರ್ ಇತಿ ನೋ. ನಾವು ಏನು ಮಾಡ್ಬೇಕಂದ್ರೆ, ನಿಮಗೆ ಹಿಂಗೆ ಹಿಡ್ಕೊಂಡಿದ್ಯಲ್ಲ, ನೀಟು ಕಟ್ ಇಟ್ವಿ ನೀನು, ಯಾಕಂದ್ರೆ ಅದು ಫೋಲ್ಡ್ ಮಾಡ್ಬೇಕಲ್ಲ. ನೋಡಿ ಇಷ್ಟೇ. ಈಗ ಇದಿದಲ್ಲ ಇಷ್ಟು, ಅದೇ ಕಟ್ ಮಾಡ್ತಾ ಇದ್ದೀನಿ ನಾನು. ಏನು ಕಟ್ ಮಾಡಿ ಕೊಡ್ಲಾ? ಗೊತ್ತಿಲ್ಲ ನಿಮಗೆ. ಆಯ್ತಾ? ಥರ್ಡ್ ಸ್ಟೆಪ್ ಟು ಕಟ್. ಅದು ಯಾಕೆ ಕಟ್ ಮಾಡ್ತೀವಲ್ಲ? ಬಿಕಾಸ್ ಟು ಫೋಲ್ಡ್. ಆಯ್ತಾ? ಕಟ್ ಮಾಡಿಕೊಡ್ಲಾ? ಇದು ನೀನು ಫೋಲ್ಡ್ ಮಾಡ್ಕೊ. ಹುಡುಗಿ ನೋಡಿ ಎಲ್ಲಿ ಕಟ್ ಮಾಡಿದ್ದೀನಿ. ಇಷ್ಟು ಅಷ್ಟೇ. We have to see. I have to see where it is. See you next to this one. ಅದನ್ನ ಮಾಡು. Oh wait. Last page ಅಲ್ಲಿ ಮಾಡಬೇಕು. ಲಾಸ್ಟ್ ಪೇಜ್ ಅದು ಕ್ಲೋಸ್ ಮಾಡಿದ್ರೆ
ಆ ಥರ ಮಾಡಿ. ಆ ಬುಕ್ ಎಡ್ಜಿಂಗ್ ಮಾಡಬೇಕು. ಓಕೆ, ಸುಮ್ಮನೆ ಎಲ್ಲಿ ಬೇಕಲ್ಲಿ ಮಾಡೋಂಗಿಲ್ಲ. ಕರೆಕ್ಟಾಗಿ ಆ ಬುಕ್ ಎಡ್ಜಿಂಗೇ ಮಾಡಬೇಕು. ಓಕೆ, ಓಕೆ ಆಯ್ತು. ಅದು ಸರಿ, ಕ್ಯಾನ್ ಯು ಡೂ ದಟ್? ಎಸ್, ಮೋಲ್ಡಿಂಗ್ ಇದು ಹೆಲ್ಪ್ ಮಾಡು. ಇದನ್ನ ಈಗ ಫ್ಲಾಟ್ ಇಟ್ಬಿಟ್ಟು ಆಮೇಲೆ ಟೇಪ್ ಹಚ್ಬೇಕು ಇದಕ್ಕೆ. ನೋಡಿ, ಇದನ್ನ ಸರಿಯಾಗಿ ಮಾಡಿಲ್ಲ ಅಂದರೆ ಇಟ್ ವಿಲ್ ನಾಟ್ ಅಲೈನ್ ಪ್ರಾಪರ್. ನೋಡಿ, ಅಲೈನ್ ಆಗ್ತದೆ. ಹಿಂಗೆ ಅಲೈನ್ ಮಾಡಿಬಿಟ್ಟು ಹಿಂಗೆ ಪ್ರೆಸ್ ಮಾಡ್ಬೇಕು. ಆಲ್ವೇಸ್ ಟ್ರೈ ಟು ಪ್ರೆಸ್ ಲೈಕ್ ದಿಸ್. ಆಯ್ತು, ಈಗ ಕ್ಲೋಸ್. ಕತ್ತರಿ ಎಲ್ಲಿದೆ? ಹೊರಗಿದೆ ಕತ್ತರಿ. ಈಗ ಇದು ಎಕ್ಸ್ಟ್ರಾ ಇದೆಯಲ್ಲ ವಿನಿ, ಇದನ್ನ ಎಕ್ಸ್ಟ್ರಾ ಕಟ್ ಮಾಡಬೇಕು. ಬರ್ತಾವಿನಿ ಕವರ್ ಹಾಕ್ಲಿಕ್ಕೆ. ಇದು ಯಾಕೆ ನಿಮ್ಗೆ ಕೊಡೋಲ್ಲ ಅಂತ ವೆರಿ ಕ್ಲೋಸ್ ಇದೆ. ಬುಕ್ ಕಟ್ ಮಾಡಬೇಕು. ಅದಕ್ಕೆ ಇಲ್ಲಿನೂ ಆಯ್ತಲ್ಲ. ಇಲ್ಲಿ ನಾನು ವೆಜ್ ಬರಕ. ಅದೇನು ಬಿಡ, ಅಷ್ಟೇನು ತೊಂದರೆ ಇಲ್ಲ. ಈಗ ಕ್ಲೋಸ್ ಮಾಡ್ತೀನಿ. ಇದು pretty. ರೆಡಿ, ಪ್ಲಸ್ ಇಟ್. But only thing missing is tape. ಯಾ, ಅದು ಲಾಸ್ಟ್ ರೈಟ್. Press ಆದ್ಮೇಲೆ tape. ಇನ್ನೂ ಒಂದಿದೆ, ಇನ್ನೂ Okay. ಇದನ್ನ ಓಪನ್ ಮಾಡ್ಕೋ. ಈ ಹ್ಯಾವ್ ಟು ಟಿಕ್ಸು ಏನು ಫೋಲ್ಡ್ ಮಾಡ್ಬೇಕು. ಫೋಲ್ಡ್ ಲೈಕ್ ದಿಸ್. ಈಗಿತ ಫೋಲ್ಡ್ ಮಾಡೋದು ಬೇಡ ಅನ್ಸ್ತಾ ಇದೆ. ಯಾವುದು? ಇದು ಇಷ್ಟೇ ಇರಲಿ ಅನಿಸ್ತದೆ. So that ಇಲ್ಲ, ಫೋಲ್ಡ್ ಮಾಡಿದ್ರೆ ನೀಟಾಗಿ ಕಾಣಿಸ್ತತ್ರಿ. ಇಲ್ಲ, ದೊಡ್ಡದಿದಾಗ ಮಾಡಬೇಕು. ಚಿಕ್ಕದಿದಾಗ ಟೇಪ್ ನೋಡಕ್ ಚೆನ್ನಾಗಿ ಕಾಣಿಸ್ತದೆ. ಬುಕ್ಸ್ ಓಪನ್ ಮಾಡಿದಾಗ ಚೆನ್ನಾಗಿ ಕಾಣಿಸ್ತದೆ. ದೊಡ್ಡದು ಚಿಕ್ಕದು daddy ನೋಡಿಲ್ಲಿ ಚೆನ್ನಾಗಿ ಬರ್ತದೆ. ಇಲ್ಲೇ ಈ ಫೋಲ್ಡ್ ಮಾಡಿರ್ತೇವಲ್ಲ, ನೋಡೋದು ಹಿಂಗೆ ಅಂತ. ಇದು ಮಾಡಿದಾಗ ನೋಡಕ್ ಬ್ಯೂಟಿಫುಲ್ ಅನ್ನಿಸ್ತದೆ. ಟ್ರಯಾಂಗಲ್ ಅಂತ ಈಗ. ನಂಗೆ ಗೊತ್ತಿದೆ. ಆ ತರ ಮಾಡಿದಾಗ ಚೆನ್ನಾಗಿ ಕಾಣಿಸ್ತದೆ ಗೊತ್ತಿದೆ. ಆಯ್ತು. ನೋಡಕ್. ಎರಡು ಟ್ರಯಾಂಗಲ್ ಮಾಡಿದೆ. ಆಯ್ತು. ಸೆಕ್ಯೂರ್ ಆಗಿರ್ತದೆ. ಆಮೇಲೆ ಹಚ್ಚು. First, ಈ ಕಡೆದಾಗಿಲ್ಲ. ಇದೊಂದು ಮಾಡ್ಬೇಕು. ಮಾಡ್ತಾ ಈಗ ಸಕ್ಕರೆ ಕೊಟ್ಟಿದೆ. ಈಗ ಹಾಂ, ಒಳಗಡೆ ಟ್ರಯಾಂಗಲ್. ಎಸ್, ಅಲೈನ್ ಇಟ್. ಇವತ್ತು ನೋಡಿಲ್ಲ ಕ್ಲೀನ್ ಆಗಿ. ಅಮ್ಮ ಬರೀ ನೋಡಿಲ್ಲ. ವೆರಿ ಗುಡ್. ಈಗ ಟೇಪ್ ಹಚ್ಬೋದ? ಅದಕ್ಕೆ ನಾನು ಎದಕ್ಕೆ Very good, very good. ನಾನು ಹಿಂಗೆ ಹೇಳ್ತೇನೆ, ಅಬ್ಸರ್ವ್ ಮಾಡ್ಬೇಕು ಫಸ್ಟ್. ಲರ್ನಿಂಗ್ ಫೇಸ್ ಅಮ್ಮ ಇರುತ್ತಲ್ಲ. ಫ್ಲಾಟ್ ಇದ್ದಂದ್ರೆ ಚೆನ್ನಾಗಿ ಕಾಣಿಸೋದಿಲ್ಲ. ಈಗ ನೀನು ಸ್ಕೂಲ್ಗೆ ಎದಕ್ಕೆ ಹೋಗ್ತೀಯ ನೀನು? ಮನೆಗೆ ಕೂತ್ಕೊಂಡು ಬುಕ್ಸ್ ಅವ, ಮನೆಗೆ ಓದ್ಬೋದಲ್ಲ. ವೈ ಯು ಗೋ ಟು ಸ್ಕೂಲ್? To practice like. ಟು ಲಿಸನ್ ಟು ಟೀಚರ್ ವಾಟ್ ಶಿ ಇಸ್ ಟೆಲ್ಲಿಂಗ್. Hello. School is a place to practice about life, Daddy. Why then teacher? You go and you do practice. Though in the books, what they tell, that is in life. Correct. You have to listen to teacher or no? Yeah. And then that means only practice of life. ಸ್ಕೂಲ್ ಸ್ಟಾರ್ಟ್ ಆಗುತ್ತೆ ಅಂತಂದರೆ ಮೇಜರ್ ಕೆಲಸ ಅಂತಂದರೆ ಸೊ ಇದು ಬುಕ್ಸ್ಗಳಿಗೆ ಕವರ್ ಹಾಕೋದೇ ಒಂದು ದೊಡ್ಡ ಕೆಲಸ ಅಂತ ಹೇಳ್ಬೋದು. ಸೊ ನಾವು ಕೂಡ ಇಲ್ಲಿ ನನ್ನ ಹಸ್ಬೆಂಡು ನಾನು ಕೂಡ ವಿನೀತ್ ಬುಕ್ಸಿಗೆ ಕವರ್ ಹಾಕ್ತಾ ಇದ್ವಿ. ಈವನ್ ವಿನೀತ್ ಕೂಡ ಹೆಲ್ಪ್ ಮಾಡ್ತಾ ಇದ್ದಾನೆ. ಟ್ರಯಾಂಗಲ್ ಎಲ್ಲರೂ ಮಾಡ್ತಾರಂತೆ ಸ್ಕೂಲಲ್ಲಿ. ಟೀಚರ್ ಹೇಳ್ತಾರೆ ಇದು ಈ ತರ ಟ್ರಯಾಂಗಲ್ ಮಾಡ್ಬೇಕು, ಹಂಗ ಸ್ಕ್ವೇರ್ ಅಲ್ಲ ಅಂತೆ. ಸಣ್ಣ ಪುಟ್ಟ ಹೆಲ್ಪ್ ಮಾಡೋದ್ರ ಜೊತೆಗೆ ವಿನೀತ್ ಕೂಡ ನೋಡ್ತಾ ಇರ್ಬೋದು ನೀವು ಇಲ್ಲಿ 3 ಇಂದ 4 ಬುಕ್ಸ್ಗಳಿಗೆ ಕವರ್ ತಾನೇ ಹಾಕ್ದ. ಬಿಕಾಸ್ ನನ್ನ ಹಸ್ಬೆಂಡ್ ಕೂಡ ಅವನಿಗೆ ಯಾವ ರೀತಿ ಕವರ್ ಹಾಕೋದು ಅಂತ ಎಲ್ಲ ಹೇಳಿಕೊಟ್ಟಿದ್ರು. ಸೊ ಅದೇ ಪ್ರಕಾರ ಅವನು ಕೂಡ ಪರ್ಫೆಕ್ಟಾಗಿ ಬುಕ್ಸ್ಗೆ ಕವರ್ ಕೂಡ ಹಾಕಿದ. ನೋಡ್ತಾ ಇರ್ಬೋದು ನೀವು ಇಲ್ಲಿ. ಸೊ ಮಕ್ಕಳಿಗೆ ಇಂಟ್ರೆಸ್ಟಿಂದ ಏನಾದರೂ ಮಾಡ್ತೀವಿ ಅಂತ ಬಂದಾಗ ಸೊ ಅವ್ರಿಗೆ ಬೇಡ ಅಂತ ನಾವು ನೆಗ್ಲಿಜೆನ್ಸಿ ಮಾಡಬಾರ್ದು. ಅದ್ರ ಬದಲಾಗಿ ಕರೆಕ್ಟಾದ ವೇದಲ್ಲಿ ನಾವು ಅವ್ರಿಗೆ ತಿಳಿಸಿ ಹೇಳಿಕೊಟ್ರೆ ಸೊ ಅವರು ಕೂಡ ಎಲ್ಲವನ್ನು ಕಲಿಯುವಂಥ ಚಾನ್ಸಸ್ ತುಂಬಾ ಇರುತ್ತೆ. ಸೊ ಹಾಗಾಗಿ ಇದೇ ಒಂದು ವಿಷಯ ಅಂತಲ್ಲ, ಯಾವುದೇ ವಿಷಯದಲ್ಲಿ ಅವ್ರು ಇಂಟ್ರೆಸ್ಟಿಂದ ಮಾಡ್ತೀನಿ ಅಂತ ಬಂದಾಗ ಸೊ ಅವ್ರಿಗೆ ನಾವು ಪೇಷನ್ಸಿಂದ ನಾವು ಸ್ವಲ್ಪ ಹೇಳಿಕೊಟ್ರೆ ಅವರು ಬೇಗನೆ ಕಲಿತಾರೆ ಅಂತ ಹೇಳ್ಬೋದು. ಸೊ ನೋಡ್ತಾ ಇರ್ಬೋದು ನೀವು ಇಲ್ಲಿ ವಿನೀತ್ ಕೂಡ ಒಂದು 4 ಬುಕ್ಸ್ಗಳಿಗೆ ಕವರ್ನ ಪರ್ಫೆಕ್ಟಾಗಿ ಹಾಕ್ದ. ನೋಡ್ತಾ ಇರ್ಬೋದು ನೀವು ಇಲ್ಲಿ ವಿನೀತ್ ಹಾಕ್ದ ಕವರ್. ಆಯ್ತು. ಸೂಪರ್. ಇದೇನ್ ಗೊತ್ತಾ, ಇದು ಸೋಷಿಯಲ್ ಸ್ಟಡೀಸ್. ಹೌದಾ? ಇವೆಲ್ಲ ಚಾಪ್ಟರ್ಸ್ ಇರುತ್ತೆ. ಹೌದೇನಾ? ನೋಡಿ ಇಲ್ಲಿ ಪ್ರಾಕ್ಟೀಸ್ ಮ್ಯಾಪ್ ಡ್ರಾ ಮಾಡಕ್ಕ. ಡ್ರಾ ಮಾಡ್ಬೋದೇನಾ? ಹೌದು. ಓದೋದಲ್ಲ ಇದು. ಓಕೆ. ಅಮ್ಮ ಈಗ ಕರೆಕ್ಟ್. ನೆಕ್ಸ್ಟ್ ಕರೆಕ್ಟ್. ಒಂದು ನಿಮಿಷ.
ವಿನೀತ್ ಇವಾಗ 4th ಸ್ಟ್ಯಾಂಡರ್ಡ್ ಹೋಗ್ತಾ ಇರೋದ್ರಿಂದ ಸೊ ಟೆಕ್ಸ್ಟ್ ಬುಕ್ಕು ಮತ್ತು ನೋಟ್ಬುಕ್ಸು ಸೇರಿ ಒಂದು 40ರಿಂದ 42 ಬುಕ್ಸ್ ಇದ್ವು ಅನಿಸುತ್ತೆ. ಸೊ ಅದಕ್ಕೆಲ್ಲ ಕವರ್ ಹಾಕ್ತಾ ಇದ್ದೀವಿ. Only when I ask for. Okay, ಈಗ ಚೆನ್ನಾಗಾಯ್ತು. ಎಸ್, ಓಕೆ, ಈಗ ಹಿಂಗಾಯ್ತು. ಕರೆಕ್ಟ್. ಈಗ ಸೂಪರ್ ವಿನೀತ್. 2 ಬುಕ್ಸಿಗೆ ಕವರ್ ಹಾಕ್ದಲ್ಲ ನೀನು? ಈಗ ಇದು ಸೆಂಟರ್ ಅಷ್ಟೇ ಕಟ್ ಮಾಡೋದು. ಈಗ ಗೊತ್ತು ನಂಗೆ. ಗೊತ್ತಾಯ್ತಲ್ಲ? ಸೆಂಟರ್ ಅಷ್ಟೇ ಕಟ್ ಮಾಡೋದು. I need to- ಇವಾಗ ಅವ್ನು ಒಂದ್ಸರಿ ಕಲ್ಕೊಂಡು ಮತ್ತೆ ಮಾಡ್ತಾನೆ. ಹೌದಿಲ್ಲ? ಸರಿ, ಅದು ಕಟ್ ಮಾಡಬೇಕಲ್ಲ. ಈಗ ನೋಡಿ. ಓ, ಆ ಥರ ಕಟ್ ಮಾಡ್ಕೋಬೇಕಲ್ವಾ? ಕರೆಕ್ಟ್ ನೋಡಿ. ಹ್ಮ್ ಬಟ್ ಅದಾದ್ಮೇಲೆ ಕರೆಕ್ಟ್ ಮಾಡಲ್ಲ. ಮಾಡಿ. ಸರಿ, ಇದಕ್ಕ ಹಿಂಗೂ ಮಾಡ್ಬೇಕು. ಸರಿ, ಫೋಲ್ಡ್ ಮಾಡಿ ಇವಾಗ. ಈ ತರ ಹಿಂಗ್ ಮಾಡ್ತೀನಿ. ಆಮೇಲೆ ಫೋಲ್ಡ್. ಸರಿ, ಮಾಡಿ ನಿಂಗೆ ಹೆಂಗೆ ಕಂಫರ್ಟಬಲ್ ಅನಿಸ್ತದೆ ಹಂಗೆ ಮಾಡೋದು. ಈ ತರ ಇಲ್ಲಿ ಫಿಂಗರ್ ಇಟ್ಕೋಬೇಕು. ಇಲ್ಲಿ ಏನೋ 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 ಗಟ್ಟಿಗಿದ್ದ ಅಂದ್ರೆ ಬುಕ್ ಅದ. ಹೌದೇನಾ? ಗಟ್ಟಿಗಿದ್ರೆ ಬುಕ್ ಇರತ್ತದ. ನೋಡಿ ಇದು ಫೋಲ್ಡ್ ಬರಲ್ಲ ಈಗ. ಇದು ಒಂದು ಫೋಲ್ಡ್ ಎರಡು ಫೋಲ್ಡ್ ಬರಲ್ಲ. ಒಂದೇ ಫೋಲ್ಡ್ ಬರುತ್ತೆ. ಆ ಥರ ಹಿಡ್ಕೋಬೇಕನೇ ವಿನೀತ್? ಅಂದ್ರೆ ಬುಕ್ಸ್ ಕಟ್ ಆಗಲ್ಲ. ಇಲ್ಲ, ಈಗ ವೆರಿ ಗುಡ್, ಸಾಕು. ವೆರಿ ಗುಡ್ ವಿನೀತ್. ಆಮೇಲೆ ಹಾರಿಜಾಂಟಲ್ ಇಲ್ಲಿ ಫಿಂಗರ್ ಇಟ್ಕೋಬೇಕು ಎಲ್ಲಿ ಬುಕ್ ಇದೆ ಅಂತ. ಆವಾಗ್ಲ ಬುಕ್ ಕಟ್ ಆಗಲ್ಲ. ಹೌದೌದು, ಕರೆಕ್ಟ್. ಫಸ್ಟ್ ಹಿಂಗ್ ಫೋಲ್ಡ್ ಮಾಡ್ಕೋಬೇಕು. ಎಲ್ಲಿವರೆಗೂ ಇದೆ? ಇಲ್ಲಿ ಸ್ಟಾಪ್ ಆದ್ರೆ ಅಂದ್ರೆ ಬುಕ್ ಇದೆ ಅನ್ಕೊಂತಾರೆ. ಚಿಕ್ಕ ಬುಕ್ಗೆ ಇದು ಒಂದೇ ಫೋಲ್ಡ್ ಬರುತ್ತೆ. ಸರಿ, ಒಂದೇ ಫೋಲ್ಡ್ ಬರುತ್ತೆ. ನೋ ಡಬಲ್ ಫೋಲ್ಡ್. ಆಯ್ತು ನೋಡಿ. ವೆರಿ ಗುಡ್ ವಿನೀತ್. ಇದು ಒಂದೇ ಫೋಲ್ಡ್ ಬರುತ್ತೆ. ನೋಡಿಲಿ. ಕರೆಕ್ಟ್. ಏನಿಲ್ಲ ನಿಂಗೆ. ಎಸ್, ಯು ಆರ್ ರೈಟ್ ವಿನೀತ್. ಸರಿ, ಇವಾಗ ಫೋಲ್ಡ್ ಮಾಡಿಬಿಡು. ಆ ಥರ ಫೋಲ್ಡ್ ಮಾಡಬೇಕಲ್ವಾ? ಹೀಗೆ ಎರಡು ಕಾರ್ನರ್ ಫೋಲ್ಡ್ ಮಾಡ್ಕೊಂಡ್ಬಿಟ್ಟು. ಎಸ್, ಹೀಗೆ ಚೆನ್ನಾಗಿರುತ್ತೆ. ಅಲ್ಲ, ಅದು ಚಿಕ್ಕ ಬುಕ್ ಎರಡು ಕಾರ್ನರ್ ಬೇಡ. ಸೂಪರ್ ಸೂಪರ್. ನೋಡಿ ಈ ತರ ಮಾಡಿ. ಬ್ಯಾಡ ಅನ್ಸ್ತತೆ. ನಾ ಹೆಂಗ್ ಮಾಡ್ಲಿ? ಮಾಡು ವಿನೀತ್, ಮಾಡು. ಸೂಪರ್ ವಿನೀತ್. ಫೈನಲಿ ಕಲ್ತಲ್ಲ ವಿನೀತ್ ಕವರ್ ಹಾಕೋದು? ನನ್ನ ಡ್ಯಾಡಿ ಕಲ್ಸಿದಲ್ವಾ? ನಾ ಸ್ಕೇಲ್ ಓದ್ಬೇಕಿದ್ರೆ. ಲಾಸ್ಟ್ ಇಯರು ಹಾಕಿದ್ದಿ, ಬಟ್ ಈ ವರ್ಷ ನೀನೇ ಯಾರು ಹೆಲ್ಪ್ ಇಲ್ದಂಗೆ ನೀನೇ ಹಾಕಿದೆ ಅಲ್ವಾ? ಇಲ್ಲ, ಅವ್ರು ಕಲ್ತು ಕೊಟ್ರು ನನ್ನ. ಕಲಿಸ್ಕೊಟ್ರಾ? ಹಾಂ. ಸೊ ಈ ವರ್ಷ ನೀನೇ ಕವರ್ ಹಾಕ್ತೆ, ರೈಟ್? ಸೂಪರ್. ಈ ತರ ಹಿಂಗೆ ಫೋಲ್ಡ್ ಮಾಡಬೇಕು. ಹೌದಲ್ಲ ವಿನೀತ್? ಅದು ಪೇಜಸ್ ಈ ಕಡೆ ಹಾಕಬೇಕು. ಪೇಜ್ ಈ ಕಡೆ ಮಾಡು. ಈಗ ಹಿಂಗ್ ಮಾಡಬೇಕು. ಆಯ್ತಾ? ಮಸಾಜ್ ಮಾಡಬೇಕು. ಮಸಾಜ್ ಮಾಡ್ಬೇಕಂದ್ರೆ ಈ ತರ ಬುಕ್ಸ್ ಕವರ್ ಹಾಕಿದ್ರೆ ಮ್ಯಾಲೆ ಮಸಾಜ್ ಮಾಡ್ಬೇಕಲ್ಲ? ಗಮ್ ತರ. ಗ್ರೇಟ್ ವಿನೀತ್. ಫನ್ನಿ ಮೀಮ್ ಮಾಡ್ಬಿಟ್ಟೆ. ಈಗ ಇಲ್ಲಿ ಇರುತ್ತಲ್ಲ, ಇಲ್ಲಿದ್ದು ಕಟ್ ಮಾಡ್ಬೇಕು. ಎಕ್ಸ್ಟ್ರಾ ಟ್ರಿಮ್ ಮಾಡ್ಬೇಕಲ್ವಾ ಅದನ್ನ? ಸೀಸರ್ ತಡಿ, ಅದನ್ನ ಡ್ಯಾಡಿ ಮಾಡ್ತಾರೆ ಬಿಡು. ಮತ್ತೆ ಡ್ಯಾಡಿ ಬಟ್ ಮಾಡ್ತಾರೆ. ಈ ತರ ನಂಗೆ ಇಷ್ಟ ಇಲ್ಲ. ಯಾವ ತರ? ಈ ತರ ಕಟ್ ಮಾಡಕ್ಕೆ ಇಷ್ಟ ನನಗೆ. ಇಷ್ಟನಾ? ಸರಿ ಮಾಡ್ತು. ಒಂದ್ ನಿಮಿಷ ಇದು ಹಿಂಗ್ ಮಾಡ್ತೀನಿ. ಸರಿ ಮಾಡೋಣ. ಇಷ್ಟೊಂದು ಬುಕ್ಸ್ಗಳಿರತ್ತಲ್ವ, ಒಂದೇ ದಿನ ಹಾಕೋದು ಬೋರಿಂಗ್ ಕೆಲಸ ಅಂತ ಹೇಳ್ಬೋದು. ಸೊ ಅದಕ್ಕೋಸ್ಕರ ನಾವು ಇದನ್ನು ಆಲ್ರೆಡಿ ಒಂದಿನ ಬುಕ್ಸಿಗೆ ಹಾಕಿದ್ವಿ ಕವರ್ಸ್ನ. ಸೊ ಇದು 2ನೇ ದಿನ ಆಲ್ಮೋಸ್ಟ್ ಮುಗಿತಾ ಬಂತು. ನಾನು ನನ್ನ ಹಸ್ಬೆಂಡು ಮಾತಾಡ್ತಾ, ವಿನೀತ್ ಕೂಡ ಹೆಲ್ಪ್ ಮಾಡ್ತಾಯಿದ್ದೆ. ಎಲ್ಲರೂ ಸೇರಿ ಇಷ್ಟೊಂದು ಬುಕ್ಸ್ಗಳಿಗೆ ಕವರ್ ಹಾಕಿದ್ವಿ. ಎಲ್ಲರೂ ಸೇರಿ ಮಾತಾಡ್ತಾ ಟೈಮ್ ಪಾಸ್ ಮಾಡ್ಕೊತ ಬುಕ್ಸ್ಗಳಿಗೆ ಕವರ್ ಹಾಕಿದ್ದೆ ಗೊತ್ತಾಗಲಿಲ್ಲ. ಸೊ ಆ ರೀತಿ ಫನ್ ಕೂಡ ನಡೀತಾ ಇತ್ತು. ಓ, ಟಿಕ್ಸು ಅಂಟಿಸಿದೆ ವಿನೀತ್. ಗುಡ್ ಆಯ್ತು. ಈಗ ಗುಡ್ ಗುಡ್. ಇಲ್ಲಿ ಹಚ್ಬೇಕಾ?
ಅಲ್ಲಿ ಬೇಡ, 2 ಸೈಡ್ ಅಷ್ಟೇ ಸಾಕು. ಇಲ್ಲಿ ಸೈಡ್ ಹಚ್ಚಿದ್ದೆ. ವೆರಿ ಗುಡ್, ವೆರಿ ಗುಡ್, ನಾಟ್ ಬುಕ್. ಸೂಪರ್ ನೋಡಿ ಬುಕ್ ಆಯ್ತು. ಸೂಪರ್ ವಿನೀತ್. ಆಯ್ತು. ವಿನೀತ್ನೇ ಕವರ್ ಹಾಕಿದ್ದಾನೆ. ಇಲ್ಲಿ ನೋಟ್ಬುಕ್ ಸೆಕ್ಷನ್ ಹಾಕೋಣ, ಇಲ್ಲಿ ಯಾವ್ದಾದ್ರು ಕಂಪ್ಲೀಟ್ ಆದ್ರೆ. ಓಕೆ, ವೆರಿ ಗುಡ್ ವಿನೀತ್, ಚೆನ್ನಾಗಿ ಹಾಕಿದೀಯಾ. ಸೂಪರ್. ಇಲ್ಲಿಟ್ಬಿಡು ವಿನು. ಈಗ ಚೆನ್ನಾಗಿ ಕಾಣಿಸುತ್ತೆ. ಓಕೆ, ಇಲ್ಲಿಡಮ್ಮ. ಕೀಪ್ ಇಟ್ ಹಿಯರ್. ರೈಟ್ ಮಾಡಬೇಕಲ್ಲ, ಇಲ್ಲಿಡು. ಅಲ್ಲಿ ಬೇಡ, ಟೆಕ್ಸ್ಟ್ ಬುಕ್ ಆದ್ಮೇಲೆ ಅಲ್ಲಿ ಇಡ್ಬೇಕು. ಟೆಕ್ಸ್ಟ್ ಬುಕ್ ಆಯ್ತಾ? ಇಲ್ಲ, ಎಲ್ಲ ಇದಾವೆ, ಮಿಕ್ಸ್ ಇದಾವೆ. ಟೆಕ್ಸ್ಟ್ ಬುಕ್ಕು ನೋಟ್ಬುಕ್ಸು ಎರಡೂ ಇದಾವೆ, ನೋಡ್ಬಿಟ್ಟು ಬರೀ. ನೋಡಿಲ್ಲಿ. ಸರಿ. ಬುಕ್ಸ್ಗೆ ಕವರ್ ಹಾಕೋದೊಂದು ದೊಡ್ಡ ಕೆಲಸ ಆದರೆ ಅದ್ರ ಮೇಲೆ ಮತ್ತೆ ಸಬ್ಜೆಕ್ಟು ಇದೆಲ್ಲ ಬರೆಯೋದೊಂದು ದೊಡ್ಡ ಕೆಲಸ. ಸೊ ಅದನ್ನು ನನ್ನ ಹಸ್ಬೆಂಡ್ ಮಾಡ್ತಾಯಿದ್ರು. ಹಾಗೆ ನಾನು ಕೂಡ ಇನ್ನೂ ಪೆಂಡಿಂಗ್ ಇದ್ದ ಬುಕ್ಸ್ಗಳನ್ನ ಕವರ್ ಹಾಕಿ ಮುಗಿಸ್ಬೇಕಿತ್ತು. ಸೊ ಅದು ಕೂಡ ನಾನು ಈ ಕಡೆ ಮಾಡ್ತಾಯಿದ್ದೆ. ಸೊ ವಿಡಿಯೋನ ಸ್ಕಿಪ್ ಮಾಡಿದೆ, ಕೊನೆವರೆಗೂ ನೋಡಿ. ವಿಡಿಯೋ ತುಂಬ ಚೆನ್ನಾಗಿದೆ, ಇನ್ನೂ ಎಂಜಾಯ್ ಮಾಡ್ಬೋದು ವಿಡಿಯೋನ. ಸೊ ಹಾಗೆ ಫನ್ ಕೂಡ ಇದೆ, ಸ್ಕಿಪ್ ಮಾಡಿದೆ, ಕೊನೆಯವರೆಗೂ ನೋಡಿ. ಹಾಗೆ ವಿಡಿಯೋ ಇಷ್ಟವಾಗಿದೆ ಅಂತಂದರೆ ವಿಡಿಯೋಗೊಂದು ಲೈಕ್ ಮಾಡಿ. ನಿಮ್ಮ ಅನಿಸಿಕೆ ಏನೇ ಇದ್ರೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಸೊ ಎಂಜಾಯ್ ದ ವಿಡಿಯೋ. ಹಾಗೆ ಇಲ್ಲಿ ನೋಡ್ತಾ ಇದ್ದೀರಲ್ವ ಫನ್ ಏನು ನಡೀತಾ ಇತ್ತು ಅಂತ ಹೇಳ್ಬಿಟ್ಟು, ನನ್ನ ಹಸ್ಬೆಂಡ್ ಮೊಬೈಲಲ್ಲಿ ಕನ್ನಡ ಸಾಂಗ್ ಹಾಕಿದ್ರು. ಸೊ ಅದು ಓಲ್ಡ್ ಸಾಂಗ್, ಅದನ್ನ ಹಾಡ್ಕೊತ ಸ್ವಲ್ಪ ಫುಲ್ ಎಂಜಾಯ್ ಮಾಡ್ತಾ ಇದ್ವಿ. ಹಳೆಯ ಸಾಂಗನ್ನು ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಸೊ ನೋಡ್ತಾ ಇರ್ಬೋದು ನೀವು ಇಲ್ಲಿ. ಸೊ ಅದು ಒರಿಜಿನಲ್ ವಾಯ್ಸ್ ಬಿಡಬೇಕಂತಂದರೆ ಕಾಪಿರೈಟ್ ಇಶ್ಯೂ ಬರುತ್ತೆ. ಸೊ ಮೊಬೈಲಲ್ಲಿ ಸಾಂಗ್ ಹಾಕಿತ್ತಲ್ವ, ಸೊ ಅದಕ್ಕೋಸ್ಕರ ಮ್ಯೂಟ್ ಮಾಡಿದ್ದೀನಿ. ತುಂಬಾ ಚೆನ್ನಾಗಿತ್ತು, ತುಂಬಾ ಫನ್ ಮಾಡಿದ್ವಿ. ಹಾಗೆ ಕೆಲಸನೂ ಮಾಡ್ದಂಗೆ ಅನ್ನಿಸ್ಲಿಲ್ಲ, ಅಷ್ಟು ಬೇಗನೆ ಟೈಮ್ ಪಾಸ್ ಆಗೋಯ್ತು. ಸೊ ಕೆಲಸನೂ ಆಯಿತು, ಆ ಕಡೆ ಫನ್ ಕೂಡ ಆಯಿತು. ಸೊ ತುಂಬ ಚೆನ್ನಾಗಿತ್ತು, ನೋಡ್ತಾ ಇರ್ಬೋದು ನೀವಿಲ್ಲಿ. ಸೊ ಆಲ್ಮೋಸ್ಟ್ ಮುಗಿತಾ ಬಂತು, ಇನ್ನೊಂದು 4-5 ಬುಕ್ಸ್ ಮಾತ್ರ ಉಳಿದಿರ್ಬೋದು ಅನಿಸುತ್ತೆ. ಸೊ ಇನ್ನೂ ಡೈರಿ ಮತ್ತು ಫೈಲ್ಸ್ ಎಲ್ಲ ಇದೆ, ಅದರದ್ದೆಲ್ಲ ಸ್ವಲ್ಪ ಇನ್ಫಾರ್ಮೇಷನ್ ಎಲ್ಲ ಫಿಲ್ ಮಾಡಬೇಕು. ಪೇರೆಂಟ್ಸಿದ್ದು ಮತ್ತು ಮಗುವಿಂದು ಏನು ಇನ್ಫಾರ್ಮೇಷನ್ ಇರುತ್ತಲ್ವ, ಸೊ ಅದನ್ನೆಲ್ಲ ಫಿಲ್ ಮಾಡಬೇಕು. ಹಾಗೆ ಮಧ್ಯಾಹ್ನ 4 ಗಂಟೆ ಆಗಿತ್ತು ಅನಿಸುತ್ತೆ, ನೋಡ್ತಾ ಇರ್ಬೋದು. ಸೊ ಮೋಡ ಕೂಡ ಆಗಿದೆ, ಕಾಣಿಸ್ತಾ ಇರ್ಬೋದು ನಿಮಗಿಲ್ಲಿ. ಬೆಳಗ್ಗೆನೇ ವಾಷಿಂಗ್ ಮಿಷಿನ್ಗೆ ಬೆಡ್ಶೀಟ್ ಎಲ್ಲ ವಾಶ್ಗೆ ಹಾಕಿದ್ದೆ. ಸೊ ಅದನ್ನು ಕೂಡ ಟೆರೆಸ್ ಮೇಲೆ ತಂದು ಹಾಕಿದ್ದೆ, ನೋಡ್ತಾ ಇರ್ಬೋದು. ಸೊ ಎಲ್ಲ ಕೂಡ ಡ್ರೈ ಆಗಿದೆ. ಸೊ ಬಿಸಿಲೆಲ್ಲ ಚೆನ್ನಾಗಿತ್ತು, ಇವಾಗ ಸ್ವಲ್ಪ ಕ್ಲೌಡಿಯಾಗಿ ಕಾಣಿಸ್ತಾ ಇತ್ತು, ನೋಡ್ತಿರ್ಬೋದು. ಮತ್ತು ಮಳೆ ಬಂದರೆ ಅಂತಂದ್ಬಿಟ್ಟು ಸೊ ತೊಗೊಂಬರಕ್ಕಂತೆ ಬಂದಿದ್ದೆ ಟೆರೆಸ್ ಮೇಲೆ.
ಹಾಗೆ ಬೆಡ್ಶೀಟ್ ಎಲ್ಲ ತೊಗೊಂಡು ಬಂದುಬಿಟ್ಟು ಹಾಗೆ ಬಾಲ್ಕನಿಯಲ್ಲಿ ಪಿಲ್ಲೋ ಕೇಸ್ ಎಲ್ಲ ಇಲ್ಲೇ ಚಿಕ್ಕದಿರೋದೆಲ್ಲ ಇಲ್ಲೇ ಹಾಕ್ಬಿಟ್ಟಿದ್ದೆ. ಸೊ ಅದನ್ನೆಲ್ಲ ಫೋಲ್ಡ್ ಎಲ್ಲ ಮಾಡಿ ಇಟ್ಬಿಟ್ಟು ಹಾಗೆ ವಿನೀತ್ ಮತ್ತು ನನ್ನ ಹಸ್ಬೆಂಡು ಸ್ವಿಮ್ಮಿಂಗಿಗೆ ಹೋಗ್ತಾಯಿದ್ರು. ಸಮ್ಮರ್ ಇರೋದ್ರಿಂದ ಡೈಲಿ ಒಂದು 4 ಗಂಟೆಗೆ ಸ್ವಿಮ್ಮಿಂಗಿಗೆ ಕರ್ಕೊಂಡು ಹೋಗ್ತಾಯಿದ್ರು ನನ್ನ ಹಸ್ಬೆಂಡು. ಸೊ ಮಳೆ ಬರುತ್ತೆ ಅಂತ ಅಂದ್ಕೊಂಡಿದ್ವಿ, ಕ್ಯಾನ್ಸಲ್ ಆಗುತ್ತೇನೋ ಸ್ವಿಮ್ಮಿಂಗ್ ಅಂತ. ಸೊ ಮಳೆ ಬರಲೇ ಇಲ್ಲ, ಅದಕ್ಕೋಸ್ಕರ ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತಿನ್ಕೊಂಡ್ಬಿಟ್ಟು ಇವಾಗ ಸ್ವಿಮ್ಮಿಂಗಿಗೆ ಹೊರಡ್ತಾ ಇದ್ದಾರೆ. ನೋಡ್ತಾ ಇರ್ಬೋದು ನೀವಿಲ್ಲಿ. ಹಾಗೆ ಸ್ವಿಮ್ಮಿಂಗ್ ಎಲ್ಲ ಮಾಡಿದ ಮೇಲೆ ಸ್ವಲ್ಪ ರಿಲ್ಯಾಕ್ಸ್ ಎಲ್ಲ ಮಾಡ್ತಿರ್ತಾರಲ್ವ, ಹಸಿವಾಗಿರುತ್ತೆ. ಸೊ ಅದಕ್ಕೋಸ್ಕರ ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ಇಟ್ಟು ನೀರು ಬಾಟಲ್ ಎಲ್ಲ ಕೊಟ್ಟು ಕಳಿಸಿದೆ. ಸೊ ಹಾಗೆ ನನ್ನ ಹಸ್ಬೆಂಡು ವಿನೀತು ಸ್ವಿಮ್ಮಿಂಗಿಗೆ ಹೋದರು. ಹಾಗೆ ಇನ್ನೊಂದು 5-6 ಬುಕ್ಸ್ ಮಾತ್ರ ಉಳ್ಕೊಂಡಿದ್ವು. ಸೊ ನಂದು ಬೇರೆ ಕೆಲಸ ಇತ್ತು. ಸೊ ಅದನ್ನೆಲ್ಲ ನಾಳೆ ಹಾಕಿದ್ರು ಅಂತೇಳಿ ಎತ್ತಿಟ್ಬಿಟ್ಟು, ಸೊ ನಾಳೆ ಒಂದಿನ ಹಾಕಿಬಿಟ್ರೆ ಮುಗಿದೋಗುತ್ತೆ. ಸೊ ಹಾಗೆ ಬೆಳಗ್ಗೆನೇ ನಾನು ದೋಸೆಗೆ ಅಂತ ಹೇಳಿಬಿಟ್ಟು ಅಕ್ಕಿ ನೆನೆಸಿಟ್ಟಿದ್ದೆ, ನಾಳೆ ಬೆಳಗ್ಗೆ ದೋಸೆಗೆ. ಸೊ ದೋಸೆ ಬ್ಯಾಟ್ರನ್ನ ಮಾಡ್ಕೋಬೇಕಿತ್ತು, ಅದಕ್ಕೋಸ್ಕರ ಗ್ರೈಂಡರ್ಗೆ ಹಾಕ್ತಾಯಿದ್ದೀನಿ. ನೋಡ್ತಾ ಇರ್ಬೋದು ನೀವಿಲ್ಲಿ. ಹಾಗೆ ಆ ಕಡೆ ಅಕ್ಕಿನ ಗ್ರೈಂಡರ್ಗೆ ಹಾಕಿಬಿಟ್ಟು, ಸೊ ಮ್ಯಾಂಗೋ ಸೀಸನ್ ಇತ್ತಲ್ವ, ಸೊ ಮ್ಯಾಂಗೋ ಇತ್ತು ಮನೆಯಲ್ಲಿ. ಅದಕ್ಕೋಸ್ಕರ ಈವ್ನಿಂಗ್ ಟೀ ಮಾಡೋದೇನು ಬೇಡ ಅಂತ ಹೇಳ್ಬಿಟ್ಟು ಮ್ಯಾಂಗೋ ಮಿಲ್ಕ್ ಶೇಕ್ನ ಮಾಡಿದ್ದೆ. ಸೊ ನೋಡ್ತಾ ಇರ್ಬೋದು ನೀವಿಲ್ಲಿ, ತುಂಬಾ ಚೆನ್ನಾಗಾಗಿತ್ತು. ಸೊ ವಿನೀತ್ ಕೂಡ ಸ್ವಿಮ್ಮಿಂಗ್ ಮಾಡಿ ಬರ್ತಾನಲ್ವ, ಹಸಿವಾಗಿರುತ್ತೆ, ಅದಕ್ಕೋಸ್ಕರ ಮ್ಯಾಂಗೋ ಮಿಲ್ಕ್ ಶೇಕನ್ನು ಮಾಡಿದ್ದೆ. ಸೊ ನಾನು ಕೂಡ ಇವಾಗ ಮ್ಯಾಂಗೋ ಮಿಲ್ಕ್ ಶೇಕ್ನ ಎಂಜಾಯ್ ಮಾಡ್ತೀನಿ, ತುಂಬಾ ರುಚಿಯಾಗಿರುತ್ತೆ. ಸೊ ಅದರಲ್ಲಿ ಹಾಗೆ ಮ್ಯಾಂಗೋ ಪೀಸಸ್ನ ಸೊ ಈ ರೀತಿ ಹಾಕೊಂಡು ಕುಡಿದ್ರಂತೂ ತುಂಬಾ ಸಖತ್ತಾಗಿರುತ್ತೆ. ಮ್ಯಾಂಗೋ ಮಿಲ್ಕ್ ಶೇಕ್ ಕುಡಿಬೇಕಾದ್ರೆ ಈ ಥರ ಪೀಸಸ್ನ ಹಾಕೊಂಡ್ರೆ ಸೊ ಮಧ್ಯೆ ಮಧ್ಯೆ ಬಾಯಿಗೆ ಸಿಗ್ತಾ ಇರುತ್ತೆ, ಕುಡಿಯೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ನನ್ನ ಫೇವ್ರೇಟ್ ಮ್ಯಾಂಗೋ ಮಿಲ್ಕ್ ಶೇಕ್ ಜೊತೆಗೆ ನನ್ನ ಫೇವ್ರೇಟ್ ಸೀರಿಯಲ್ ಆದಂಥ ಅಮೃತಧಾರೆ, ಸೊ ಸೀರಿಯಲ್ ನೋಡ್ತಾ ಸೊ ಈ ಮಿಲ್ಕ್ ಶೇಕ್ ಕುಡಿತಾ ಇದ್ರಂತರೂ ಇನ್ನೂ ಸಖತ್ತಾಗಿರುತ್ತೆ. ಸೊ ಅದೊಂದು ಸೀರಿಯಲ್ ಮಾತ್ರ ನಾನು ನೋಡ್ತಾ ಇರ್ತೀನಿ, ಯಾವಾಗ ಟೈಮ್ ಇರುತ್ತಲ್ವ ಆವಾಗ ನಾನು ಜಿ ಕನ್ನಡದಲ್ಲಿ ರೆಕಾರ್ಡೆಡ್ ವಿಡಿಯೋಸ್ ಎಲ್ಲ ಇರುತ್ತಲ್ವ, ಸೊ ಅದರಲ್ಲಿ ನೋಡ್ಕೊಳ್ತಾ ಇರ್ತೀನಿ. ಸೊ ಇದಕ್ಕೆ ಪೇ ಮಾಡಬೇಕಾಗತ್ತೆ, ಫ್ರೀ ಏನಿರೋದಿಲ್ಲ. ಸೊ ನನಗೆ ಟೈಮ್ ಸಿಕ್ಕಾಗ ನಾನು ಒಂದು 15 ಡೇಸ್ ಹಿಂದೆ ಆದರೂ ನೋಡ್ಕೊತೀನಿ, ಯಾವಾಗ ಬೇಕೋ ಆವಾಗಿನ ವಿಡಿಯೋನ ನಾವು ನೋಡ್ಕೋಬೋದು. ಅಂದರೆ ಅದಿದ್ದ ಟೈಮಲ್ಲೇ ನಮಗೆ ನೋಡೋಕ್ಕಾಗಲ್ಲ ಅಂತಂದಾಗ ಸೊ ನಮಗೆ ಯಾವಾಗ ಫ್ರೀ ಇರುತ್ತೋ ನಾವಾಗ ಅನ್ನೋದನ್ನು ನೋಡ್ಕೋಬೋದು, ಯಾವ ದಿನದ ಬೇಕಾದರೂ ನೀವು ನೋಡ್ಕೋಬೋದು. ಸೊ ಹಾಗಾಗಿ ಆ ಸೀರಿಯಲ್ನ ನೋಡ್ಕೊಳ್ತಾ ಚಿಲ್ಡ್ ಆಗಿರ್ತಕ್ಕಂಥ ಮ್ಯಾಂಗೋ ಮಿಲ್ಕ್ ಶೇಕ್ನ ಎಂಜಾಯ್ ಮಾಡ್ತಾ ಇದ್ದೀನಿ. ಸೊ ನನಗಂತರೂ ಮ್ಯಾಂಗೋ ರೆಸಿಪೀಸ್ ಅಂತೂ ತುಂಬಾ ಫೇವ್ರೇಟು. ಇದೇ ರೀತಿ ಮ್ಯಾಂಗೋ ರೆಸಿಪೀಸ್ಗಳು ನಂದು ಫುಡ್ ಚಾನಲಲ್ಲಿ ತುಂಬಾ ಇದಾವು. ಸೊ ತುಂಬ ಈಸಿ
ಹೆಲ್ದಿಯಾದ ರೆಸಿಪಿಗಳನ್ನ ಹಾಕಿದ್ದೀನಿ. ಮ್ಯಾಂಗೋ ಸೀಸನ್ ಮುಗಿಯೋಷ್ಟರಲ್ಲಿ ಆ ರೆಸಿಪಿಗಳನ್ನ ಎಲ್ಲರೂ ಟ್ರೈ ಮಾಡಿ. ಹಾಗೆ ನಿಮಗೆ ರೆಸಿಪಿ ಚಾನಲ್ ಲಿಂಕ್ ಬೇಕಿದ್ದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಇಂಟ್ರೆಸ್ಟ್ ಇರೋರು ಅಲ್ಲಿ ಹೋಗಿಬಿಟ್ಟು ರೆಸಿಪಿ ಚಾನಲ್ನ ನೋಡ್ಬೋದು. ಹಾಗೆ ರೆಸಿಪೀಸ್ಗಳು ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ಕೊಳ್ಳಿ ಅಂತ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಹಾಗೆ ಇನ್ಸ್ಟಾಗ್ರಾಮ್ ಐಡಿನ ಫಾಲೋ ಕೂಡ ಮಾಡ್ಕೊಳ್ಳಿ. ಅಂದರೆ ನಾ ಹಾಕುವಂಥ ವಿಡಿಯೋಗಳ ನೋಟಿಫಿಕೇಷನ್ ನಿಮ್ಗೆ ಬರುತ್ತೆ. ಹಾಗಾದರೆ ಫಸ್ಟ್ ವಿಡಿಯೋನ ನೀವೇ ನೋಡ್ತೀರಾ. ಹಾಗೆ ಮ್ಯಾಂಗೋ ಶೇಕ್ ಎಲ್ಲ ಕುಡಿದು ಸೀರಿಯಲ್ ಎಲ್ಲ ಮುಗಿಸಿಬಿಟ್ಟು ಸೊ ಬ್ಯಾಟರ್ ಕೂಡ ರೆಡಿ ಆಗಿತ್ತು, ನೋಡ್ತಾ ಇರ್ಬೋದು ನೀವು ಇಲ್ಲಿ. ಸೊ ಬ್ಯಾಟರ್ನೆಲ್ಲ ತೆಗೆದಿಟ್ಬಿಟ್ಟು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ನೋಡಿದ್ರಲ್ಲ, ಐ ಹೋಪ್ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟವಾಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ಹೊಸದಾಗಿ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ರಿ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರದ ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಎಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು. ಕೀಪ್ ವಾಚಿಂಗ್ ಪೇಡಾನಗರಿ ವ್ಲಾಗ್ಸ್.